ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಓಡ್ತಾ ಇದೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅನುಪಮಗೆ ಈ ಮಗಳು ಕಾಣೆಯಾಗಿರೋದು ದೊಡ್ಡ ಯೋಚನೆಯಾಗಿ ಹೋಗಿದೆ. ಆ ಕಡೆ ನೋಡಿದ್ರೆ ಅನುಜ್ ಬಂದಿಲ್ಲ, ಈ ಕಡೆ ನೋಡಿದ್ರೆ ಆದ್ಯ ಎಲ್ಲೋದ್ಲು ಅಂತಲೇ ಗೊತ್ತಿಲ್ಲ. ಪೊಲೀಸ್ ಹುಡುಕ್ತಿದ್ದಾರೆ, ಅರೆಸ್ಟ್ ಮಾಡ್ತಾರೆ ಅಂತ ಪಾಪ ಆ ಮಗು ಹೆದರ್ಕೊಂಡು ಎಲ್ಲೋ ಒಂದು ಕಡೆ ಉಳ್ಕೊಂಬಿಟ್ಟಿದೆ. ಎಲ್ಲ ಕಡೆ ಕದ್ದು ಕೂತ್ಕೊಳ್ಳುತ್ತೆ ನೋಡಿ. ಆದರೆ ಆ ಮಗು ಮೇಲೆ ಕಂಪ್ಲೇಂಟ್ ಮಾಡಿರೋದು ತುಂಬಾ ತಪ್ಪು. ಆ ಮಗು ಮಾಡಿದ ಕೆಲಸ ಏನೂ ಇಲ್ಲ. ಅವಳು ಅವ್ರನ್ನ ಬಚಾವ್ ಮಾಡೋಕ್ಕೆ ಓಡೋಗಿದ್ದೇ ತಪ್ಪು ನೋಡಿ. ಇಲ್ಲಿ ಈ ಕಾಲದಲ್ಲಿ ಹೆಂಗೆ ಅಂದರೆ, ಯಾರನ್ನಾರ ಬಚಾವ್ ಮಾಡ್ತೀವಿ ಅಂತ ಹೋದರೆ ಇದೇ ಆಗೋದು. ಯಾರನ್ನೂ ಬಚಾವ್ ಮಾಡೋಕ್ಕೆ ಹೋಗಬಾರ್ದು ಅನಿಸುತ್ತೆ ಒಂದೊಂದ್ಸಲಿ ನೋಡಿದ್ರೆ ಮಾನವ ದೃಷ್ಟಿಯಿಂದ ಅವ್ರನ್ನ ಬಚಾವ್ ಮಾಡಬೇಕು ಅನಿಸುತ್ತೆ. ಹೀಗಾಗಿ ಪಾಪ ಈ ಮಗು ಸಿಕ್ಕಾಕ್ಕೊಂಡಿದ್ದಾಳೆ. ಇವಾಗ ಇವಳನ್ನ ಅರೆಸ್ಟ್ ಮಾಡೋಕ್ಕೆ ಪೊಲೀಸರು ಹುಡುಕ್ತಿದ್ದಾರೆ, ಆದರೆ ಅವಳು ಇನ್ನೂ ಸಿಕ್ಕಿಲ್ಲ. ಅನುಪಮ ಕೂಡ ಎಲ್ಲ ಕಡೆ ಆದಿ ಬೀದಿ ಗಲ್ಲಿ ಎಲ್ಲ ಹುಡುಕ್ತಿದ್ದಾಳೆ, ಎಲ್ಲೂ ಸಿಗ್ತಾ ಇಲ್ಲ. ಕೊನೆಗೆ ದೇವ್ರ ಮೊರೆ ಹೋಗ್ತಾಳೆ. ಅಲ್ಲಿ ದೇವ್ರ ಹತ್ರ ಹೋಗಿ ಈ ಹುಡುಗಿ ಹೋಗಿ ಬೇಡ್ಕೋಬೇಕು ಅನ್ನೋಷ್ಟರೊಳಗೆ ಅನುಪಮ ಅಲ್ಲಿಗೆ ಬರ್ತಾಳೆ. ಬಂದುಬಿಟ್ಟು ನನ್ನ ಮಗಳನ್ನ ಎಲ್ಲಾದರೂ ದೇವರೇ ಹುಡುಕೊಡಪ್ಪ ಕೃಷ್ಣ ಪರಮಾತ್ಮ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅನುಪಮ ಅದನ್ನು ನೋಡಿಬಿಟ್ಟು ಆದ್ಯ ಅದನ್ನು ನೋಡಿಬಿಟ್ಟು ಅಮ್ಮ ಹತ್ರ ಹೋಗೋಣ ಅಂತ ಇನ್ನೇನು ಹೋಗಬೇಕು ಅಂತಿರ್ತಾಳೆ. ಅಷ್ಟೊತ್ತಿಗೆ ಪೊಲೀಸ್ ಅಲ್ಲಿಗೂ ಬಂದುಬಿಡ್ತಾರೆ. ಪಾಪ ಹೋಗ್ಬಿಡ್ತಾಳೆ. ಇಲ್ಲಾಂದರೆ ಅಮ್ಮ ಮಗಳು ಒಂದಾಗ್ಬಿಡ್ತಾಯಿದ್ರು. ಅಲ್ಲೂ ಅವಳಿಗೆ ಮೋಸ ಆಗೋಯ್ತು. ಆಮೇಲೆ ಅಲ್ಲಿಂದ ಬಚಾವಾಗಿ ಪುರೋಹಿತರ ಹತ್ರ ಕೇಳ್ತಾಳೆ ಹೋಗಿ, ಅನುಪಮ ನನ್ನ ಮಗಳು ಇಲ್ಲೇನಾದರೂ ಬಂದಿದ್ಲಾ, ಆದ್ಯ ನೋಡಿದ್ರಲ್ಲ ಅಂತೇಳಿ. ಇಲ್ಲಮ್ಮ, ಇವತ್ತೆಲ್ಲೂ ನೋಡಲಿಲ್ಲ, ನಾನು ಈ ಕಡೆ ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲಿಂದ ಹುಡುಕ್ಲಪ್ಪ ದೇವರೇ, ಎಲ್ಲೋದಮ್ಮ ಬಾರೇ ಅಂತ ಎಲ್ಲ ಕರೀತಾಳೆ. ಎಲ್ಲಿಗೆ ಬರೋದು? ಅವಳಿಗೆ ಗೊತ್ತಿರುತ್ತೆ ನಮ್ಮ ಮಮ್ಮಿ ತುಂಬ ಕಣ್ಣೀರಾಗ್ತಿದ್ದಾರೆ, ನಾನು ಹೋಗಬೇಕು ಅನ್ನೋದು. ಆದರೆ ಅರೆಸ್ಟ್ ಮಾಡ್ತಾರೆ ಅನ್ನೋದೊಂದು ಭಯ ಇದೆ. ಹಾಗಾಗಿ ಅವಳು ಹತ್ರಕ್ಕೂ ಬರ್ತಾ ಇಲ್ಲ. ಆಮೇಲೆ ಅಲ್ಲಿಂದ ಹೇಗಪ್ಪ ಬಚಾವಾಗೋದು ಅಂತ ಮಗು ಕಾಯ್ತಾ ಇರ್ತಾಳೆ ಆದರೆ ಆದ್ಯ ನೋಡ್ತಾ ಇರುವ ಹಂಗೆ ಅನುಪಮ ದೇವ್ರ ಹತ್ರ ಕೂತ್ಕೊಂಡು ದೇವ್ರ ಮೊರೆ ಹೋಗಿ ಕೇಳ್ತಾ ಇರ್ತಾಳೆ. ದೇವರೇ, ನನ್ನನ್ನು ಕಾಪಾಡಪ್ಪ, ಹೇಗಾದರೂ ಮಾಡಿ ನನ್ನನ್ನು ಕಾಪಾಡು ದೇವರೇ, ನನ್ನ ಮಗಳನ್ನ ನನ್ನ ಹತ್ರ ಕಳಿಸ್ಕೊಡು, ನನ್ನ ಅನುಜನ ನನ್ನ ಹತ್ರ ಕಳಿಸ್ಕೊಡು. ಸ್ವಿಚ್ ಆಫ್ ಆಗಿದೆ, ಮಗಳು ಸ್ವಿಚ್ ಆಫು, ಅನುಜನು ಸ್ವಿಚ್ ಆಫು, ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಾನು ಹೆಂಗಪ್ಪ ಇವ್ರನ್ನೆಲ್ಲ ಕಂಡುಹಿಡೀಲಿ, ಯಾಕೆ ನನ್ನ ಜೀವನದಲ್ಲೇ ಹಿಂಗಾಗುತ್ತೆ ಅಂತ ಪಾಪ ಅವಳು ಪರಿಪರಿಯಾಗಿ ಬೇಡ್ಕೋತಾ ಇದ್ದಾಳೆ. ಆದರೆ ಇಷ್ಟೆಲ್ಲ ಬೇಡ್ಕೋತಾ ಇರುವಾಗಲೇ ಆದ್ಯ ಏನು ಮಾಡ್ತಾಳೆ ಅಂದರೆ, ಅವರಿಂದ ಬಚಾವಾಗಿಬಿಡ್ತಾಳೆ. ಪೊಲೀಸ್ ಹುಡುಕೋ ಬಂದ ತಕ್ಷಣ ಅವರಿಂದ ಬಚಾವಾಗಿಬಿಡ್ತಾಳೆ. ಪೊಲೀಸ್ ಬಂದು ಲೇಡಿ ಪೊಲೀಸು ಅನುಪಮನ ಕೇಳ್ತಾಳೆ, ಸಿಕ್ಕಿದ್ಲ ಮಗಳು ಅಂತೇಳಿ. ಇಲ್ಲ, ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವರು ಒಂದು ಕಡೆ ಹುಡುಕ್ತೀವಿ ಅಂತ ಹೋಗ್ತಾರೆ. ಆವಾಗ ಇವಳು ಆದ್ಯ ಏನು ಮಾಡ್ತಾಳೆ, ಒಂದು ಕಡೆ ಅವ್ರಿಗೆ ಗೊತ್ತಿಲ್ಲದಂಗೆ ಬಚಾವಾಗಿ ಒಂದು ಕಡೆ ಹೋಗ್ತಾಳೆ. ಬಸ್ ಸ್ಟ್ಯಾಂಡ್ ಕಡೆ ಹೊರಟೋಗ್ಬಿಡ್ತಾಳೆ. ಎಲ್ಲಾದರೂ ಸರಿ ದೂರ ಹೋಗ್ಬಿಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು, ಪಪ್ಪ ಕೂಡ ಫೋನ್ ಎತ್ತಲ್ಲ, ಏನು ಮಾಡೋದು, ಎಲ್ಲಿ ಹೋಗಲಿ ನಾನು ಅಂತೇಳಿ ತುಂಬಾ ಯೋಚನೆ ಮಾಡ್ತಿರ್ತಾಳೆ. ಪಪ್ಪ ಫೋನ್ ಎತ್ತಿದರೆ ಆ ಪಪ್ಪಗಾರ ಹೇಳ್ಬೋದಿತ್ತು, ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರಿಲ್ಲ, ನಾನು ಇಂಥ ಸ್ಥಿತಿಲಿರುವಾಗ ನನಗೆ ಯಾರಪ್ಪ ಕಾಪಾಡೋದು, ಕೃಷ್ಣ ನೀನೇ ಕಾಪಾಡಪ್ಪ ಅಂತ ದೇವ್ರನ್ನ ಕೇಳ್ಕೊತಾಳೆ. ಇವರು ಪೊಲೀಸವ್ರು ಏನು ಮಾಡ್ತಾರೆ, ಬೀದಿಲೂ ಅವ್ಳ ಫೋಟೋ ಹಿಡ್ಕೊಂಡು ಈ ಹುಡುಗಿ ನೋಡಿದ್ರ ಎಲ್ಲಾದರೂ ಅಂತ ಎಲ್ಲ ಕಡೆ ಕೇಳ್ಕೊಂಡು ಬರ್ತಾಯಿದ್ದಾರೆ. ಆವಾಗ ಅವಳಿಗೆ ಇನ್ನೂ ಭಯ ಆಗಿಬಿಡುತ್ತೆ. ನನ್ನ ಕರ್ಕೊಂಡೋಗಿ ಏನು ಮಾಡಿಬಿಡ್ತಾರೋ ಇವರು ಅಂತ ಹೇಳ್ಬಿಟ್ಟು ಅವಳು ತುಂಬ ಭಯ ಪಟ್ಕೊಂಡು ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೊರಟೋಗ್ಬಿಡ್ತಾಳೆ. ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಅಲ್ಲಿ ಖಾಲಿ ಬಸ್ ಇರೋ ಕಡೆ ನೋಡಿಕೊಂಡು ಅಲ್ಲಿ ಓಡೋಗ್ತಾಳೆ. ಹೆಂಗಾದರೂ ಸರಿ ಮುಖ ಮುಚ್ಕೊಂಡು ಬಚಾವಾದರೆ ಸಾಕು ಅನ್ನಂಗೆ ಆಗೋಗಿರುತ್ತೆ. ನನಗೆ ಜೈಲಂತೂ ಬೇಡಪ್ಪ ದೇವರೇ ಅನ್ನೋಷ್ಟು ಅವಳು ಬೇಜಾರು ಮಾಡಿಕೊಂಡು ಆದ್ಯ ಹಂಗೆ ಹೋಗ್ತಾ ಇರ್ತಾಳೆ. ಆಮೇಲೆ ಅಲ್ಲಿ ಅವರಿಗೆಲ್ಲ ಬಚಾವಾಗಿ ಹೋಗಬೇಕಾದ್ರೆ ಅವಳಿಗೆ ಬಸ್ ಸ್ಟ್ಯಾಂಡ್ ಕಡೆ ಹುಡ್ಕೊಂಡು ಹೋಗಬೇಕಾದ್ರೆ ಎಲ್ಲಾದರೂ ಬಸ್ಸಿಗೆ ಹೋಗ್ಬಿಟ್ಟು ಯಾವ ಕಡೆಗೆ ಹೋಗುತ್ತೆ ಆ ಕಡೆ ಬಸ್ಸಿಗೆ ಹತ್ಬಿಡೋಣ ಅಂತ ಹೋಗ್ತಾಳೆ. ಅಲ್ಲೊಂದು ಬಸ್ಸಿಗೆ ಹತ್ಕೊಂಡಿರ್ತಾಳೆ. ಪಾಪ ಹತ್ತಿದ್ರೆ ಯಾವ ಬಸ್ಸು ಯಾವ ಕಡೆಗೆ ಅಂತ ಗೊತ್ತಿರಲ್ಲ, ಆದ್ರೂ ಹತ್ಬಿಟ್ಟಿದ್ದಾಳೆ. ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಕಂಡಕ್ಟ್ರು ಟಿಕೆಟ್ ಅಂತ ಬರ್ತಾನೆ. ಆವಾಗ ಅವಳು ಅಲ್ಲಿಗೆ ಒಂದು 4-5 ಕಿಲೋಮೀಟ್ರ್ ಹೋಗಿಬಿಟ್ಟಿದ್ದಾಳೆ. ಟಿಕೆಟ್ ಅಂತ ಬಂದಾಗ ದುಡ್ಡು ಕೇಳ್ತಾನೆ, ದುಡ್ಡಿಲ್ಲ ಇವಳ ಹತ್ರ. ಪಾಪ
ಆಮೇಲೆ ಅಣ್ಣ ನನ್ನನ್ನು ಕರ್ಕೊಂಡೋಗಿ ಇದು ಎಲ್ಲಿಗೆ ಹೋಗುತ್ತೆ ಅಂತ ಕೇಳ್ತಾಳೆ. ಇದು ತಮಿಳ್ನಾಡಿಗೆ ಹೋಗುತ್ತೆ ಅಂದರೆ ನಾನಿಗೂ ಅಲ್ಲಿಗೆ ಕರ್ಕೊಂಡೋಗಿ ಬಿಡಿ ಅಂತಾಳೆ. ಆವಾಗ ಅವನು ಟಿಕೆಟಿಗೆ ದುಡ್ಡು ಇಲ್ದಿರೋ ಪರವಾಗಿಲ್ಲ, ನಿನ್ನ ಕರ್ಕೊಂಡೋಗಿ ಬಿಡಕ್ಕೆ ಬರ್ತೀನ, ಬೀಳಿ ಕೆಳಗಡೆ ಅಂತೇಳಿ ಅಲ್ಲಿಂದನೇ ಇಳಿಸ್ಬಿಡ್ತಾನೆ. ಇಳಿಸ್ದಾಗ ಬೈಕೊಂಡು ಇಳಿದು ಬಿಡ್ತಾಳೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಈ ಕಡೆ ಬಂದು ಅನುಪಮ ದೇವ್ರ ಹತ್ರ ಕೂತ್ಕೊಂಡು ದೇವ್ರು ಬೇಡ್ತಾ ಇರ್ತಾಳೆ, ನನ್ನ ಅನುಜು ಮತ್ತು ನನ್ನ ಆದ್ಯನ ನನ್ನ ಹತ್ರ ಕಳಿಸ್ಕೊಡು ದೇವರೇ ಅಂತ ಹೇಳಿದಾಗ ನವಿಲ್ಗರಿ ಅವಳ ಮುಖದ ಮೇಲೆ ಬೀಳುತ್ತೆ. ಬಿದ್ದಾಗ ಅವಳು ನವಿಲ್ಗರಿ ಬಿದ್ದಾಗ ಶುಭ ಶಕುನ ಅಂದ್ಕೊಂಡು ಇಬ್ಬರಿಗೂ ಏನೂ ಪ್ರಾಣಾಪಾಯ ಇಲ್ಲ, ಚೆನ್ನಾಗಿದ್ದಾರೆ, ಒಟ್ಟಿಗೆ ಯಾವತ್ತಿದ್ರೂ ನನ್ನ ಹತ್ರ ಸಿಗ್ತಾರೆ ಅನ್ನೋದು ಒಂದು ನಂಬಿಕೆ ಮೇಲೆ ಅವಳು ಖುಷಿಯಾಗಿ ಇರ್ತಾಳೆ ಕೈ ಮುಕ್ಕೊಂಡು. ಈ ಕಡೆ ಬಂದು ಆದ್ಯನ 4-5 ಬೈಕವರು ಅಡ್ಡ ಹಾಕ್ಕೊಳ್ತಾರೆ. ಅಡ್ಡ ಹಾಕ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಯಾರು ಅಂತಲೂ ಗೊತ್ತಿರಲ್ಲ, ಭಯ ಪಟ್ಕೊಂಡು ಪಪ್ಪ ನನ್ನನ್ನು ಸೇವ್ ಮೀ ಅಂತಲೇ ಇರ್ತಾಳೆ. ಆವಾಗ ಅಲ್ಲೊಂದು ಹುಡುಗ ಇರ್ತಾನೆ, ಆ ಹುಡುಗ ಯಾರು ಅಂತ ಗೊತ್ತಿಲ್ಲ. ನವಿಲ್ಗರಿ ಬಂದು ಅವಳ ಮುಖದ ಮೇಲೆ ಬೀಳುತ್ತೆ. ಆವಾಗ ಆ ನವಿಲ್ಗರಿ ತಗೊಂತಾಳೆ, ಕೃಷ್ಣ ನನ್ನನ್ನು ಸೇವ್ ಮಾಡಿದೆ ನೀನು ಅಂತೇಳ್ಬಿಟ್ಟು ಕೈ ಮುಗಿತಾ ಇರ್ತಾಳೆ. ಆಮೇಲೆ ಆ ಹುಡುಗ ಯಾರು ಅಂತ ಗೊತ್ತಿಲ್ಲ, ಕತ್ಲಲ್ಲಿ ನಿಂತಿರ್ತಾನೆ. ಹುಡುಗ ಯಾರು ಅಂತಲೂ ನಮಗೂ ಕೂಡ ಗೊತ್ತಾಗಲ್ಲ, ಹುಡುಗನ ಬಗ್ಗೆನೂ ಗೊತ್ತಿಲ್ಲ, ಯಾರು ಎತ್ತ ಅನ್ನೋದು ಗೊತ್ತಿಲ್ಲ. ಆಮೇಲೆ ಈ ಕಡೆ ಅನುಪಮ ಯೋಚನೆ ಮಾಡೋದು, ಹುಡುಕೋದು, ಎಲ್ಲಿ ಹುಡುಕಲಿ, ಏನು ಮಾಡಲಿ, ಕಾಂಟ್ಯಾಕ್ಟೇ ಸಿಗ್ತಿಲ್ವಲ್ಲ ಅಂತೇಳಿ ತುಂಬಾ ಯೋಚನೆ ಮಾಡ್ತಲೇ ಇರ್ತಾಳೆ. ಆದರೆ ಗಂಡನ ಬಗ್ಗೆನೂ ಏನೂ ಗೊತ್ತಾಗಲ್ಲ, ಮಗಳ ಬಗ್ಗೆನೂ ಗೊತ್ತಾಗಲ್ಲ. ಒಟ್ಟಿಗೆ ಎಲ್ಲ ಸೇಫ್ ಇದ್ದಾರೆ ಅಂತ ಆಯಿತು. ಆ ಕಡೆ ಅನುಜನೂ ಸೇಫ್ ಇದ್ದಾನೆ, ಈ ಕಡೆ ಆದ್ಯನೂ ಸೇಫ್ ಇದ್ದಾಳೆ, ನಾನು ಸೇಫ್ ಇದ್ದೀನಿ. ಒಟ್ಟಿಗೆ ನಮ್ಮ ಸಂಸಾರ 3 ಕಡೆ ಆಗೋಗಿದೆ, ನಾವು ಎಲ್ಲಿ ಅಂತ ಎಲ್ಲ ಒಂದಾಗೋದು ಅನ್ನೋದೇ ಅವಳ ಚಿಂತೆ ಆಗಿರುತ್ತೆ. ಯಾವತ್ತಿದ್ರೂ ಕೃಷ್ಣ ಪರಮಾತ್ಮ ನಮ್ಮನ್ನು ಒಂದು ಮಾಡ್ತಾನೆ ಅಂತ ಒಂದು ಧೈರ್ಯದಲ್ಲಿ ಅವಳು ಕೂತ್ಕೊಂಡು ದೇವ್ರ ಹತ್ರ ಜಪ ಮಾಡ್ತಾ ಕೂತಿರ್ತಾಳೆ. ಆವಾಗ ನವಿಲ್ಗರಿ ಮುಖದ ಮೇಲೆ ಬಂದು ಬಿದ್ದ ತಕ್ಷಣ ಶುಭ ಶಕುನ ಅಂದ್ಕೊಂಡು ಖುಷಿಯಾಗುತ್ತೆ ಸ್ವಲ್ಪ. ಆದ್ರೂ ಭಯ ಇರೋದಿದ್ದೇ ಇದೆ. ಮಗಳು ಎಲ್ಲಿ ಹೊರಟೋದ್ಲು, ಊಟ ಇಲ್ಲ, ತಿಂಡಿ ಇಲ್ಲ, ಬಟ್ಟೆ ಇಲ್ಲ, ಪಾಪ ಏನು ಮಾಡ್ತಾಳೆ ಅಂಥೇಳಿ ಅವಳು ದುಃಖ ಪಡ್ತಿರ್ತಾಳೆ. ಈ ಕಡೆ ಅವಳು ಆದ್ಯ, ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ನನಗೆ ಯಾರೂ ಇಲ್ಲ, ನನ್ನನ್ನು ಏನಕ್ಕಪ್ಪ ಸೇವ್ ಮಾಡಿದೆ, ನನ್ನ ಬದುಕಿಸಿದ್ದು ಅಂಥೇಳಿ, ಯಾರೂ ಸಾಕೋರಿಲ್ಲ ನನ್ನನ್ನು, ನಾನು ಎಲ್ಲಿ ಅಂತ ಹೋಗಲಿ, ಹೇಗೆ ಬದುಕಲಿ ಅಂತೇಳಿ ಅವಳು ಪಾಪ ಚಿಂತೆ ಮಾಡ್ತಿರ್ತಾಳೆ. ಈ ಸ್ಟೋರಿ ಈ ಥರ ಆಗ್ತಿರ್ಬೇಕಾದ್ರೆ ಈ ಕಡೆ ಅವಳ ಧನು ಕಂಪ್ಲೇಂಟ್ ಕೊಟ್ಟು ಪಾಪ ಹುಡುಗಿನ ಇಡ್ಸೋ ರೀತಿ ಮಾಡಿಬಿಟ್ಟಿದ್ದಾಳೆ. ಇವಳು ಹುಟ್ಟು ಕ್ರಿಮಿನಲ್ಲು, ಪ್ರಳಯಂತಕಿ. ಇವಳು ಸುಮ್ಮನೆ ಇದ್ದಿದ್ದರೆ ಅಲ್ಲಿ ಕಂಪ್ಲೇಂಟೇ ಆಗ್ತಿರಲಿಲ್ಲ. ಆ್ಯಕ್ಚುಲಿ ಆದ್ಯ ಅಲ್ಲಿ ಡಿಂಪಿನ ಸಾಯಿಸೇ ಇಲ್ಲ. ಡಿಂಪಿನ ಸೇವ್ ಮಾಡೋಕ್ಕೆ ಹೋದಾಗ ಇವಳೇ ಸಾಯಿಸೋದ್ಲು ಅಂತೇಳಿ ಇವರೆಲ್ಲ ಹೇಳಿ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.